ಆ ಶಕ್ತಿಯನ್ನು ಮಿಲನ ಮಾಡ್ಕೊಂಡಾಗ ಆ ಶಕ್ತಿ ಮಿಲನ ಆಗತ್ತೆ ದಾರಿ. ಮಿಲನ ಆಗ್ಬಿಟ್ರೆ ಸಾಲ್ತಿದ್ದು ಅಂತ ಬಿಟ್ಟು ಹೋಗದಂಗೆ ಈ ಶರೀರಕ್ಕೆ ಅದು ಮಿಲನ ಆಗ್ಬಿಟ್ರೆ ಆ ಶಕ್ತಿ ಅಲ್ಲಿಗೆ ಸಾವನ್ಗಿತ್ತು ಅಂತ. ಆ ರಹಸ್ಯ ಈ ಬ್ರಹ್ಮಾಂಡ ಸೃಷ್ಟಿ ಆಗ್ತಂತೂ ಕೂಡ ದೇವರು ಕೊಟ್ಟಿದ್ದಿಲ್ಲ, ಈಗ ಕೊಡ್ತಾ ಇದ್ದಾರೆ. ಅಂದ್ರೆ ಈ ಬಡ ಮಕ್ಕಳಿಗೆ ನಾವೇನು ಶ್ರೀಮಂತರಲ್ಲ, ನಾವೇನು ಇದ್ರಲ್ಲ, ನಾವೇನು ಯಾವುದನ್ನೂ ಹೆಚ್ಚಿಗೆ ದೊಡ್ಡ ವಿದ್ಯಾವಂತರುಗಳಲ್ಲ. ನೀವು ದೇವರ ಎಂಬ ನಮ್ಮ ಪ್ರಶ್ನೆಗಳಿಗೆ ಅಪ್ಪಾಜಿಯವರಿಂದ ಬಂದಂತಹ ಉತ್ತರ, ನಾನು ಸಾಮಾನ್ಯ ವ್ಯಕ್ತಿ, ನನಗೂ ಕಾಯಿಲೆಗಳು ಬರುತ್ತವೆ, ಕಷ್ಟಗಳು ಬರುತ್ತವೆ, ಆದರೆ ಮುಂದೇನಾಗುತ್ತೆ ಎಲ್ಲ ದೈವೇಚ್ಛೆ ಎಂದು ಮಾತ್ರ ಹೇಳುತ್ತಾರೆ. ಇಂತಹ ಹಲವು ಸಂಗತಿಗಳ ನಡುವೆ ಕೆಲವೊಂದು ವಿಶೇಷವಾದಂತಹ ಸಂದರ್ಭದಲ್ಲಿ ಭಕ್ತರು ಬೇಡಿದಾಗ ವಿಸ್ಮಯಕಾರಿ ರೀತಿಯಲ್ಲಿ ವಿಶೇಷವಾದಂತಹ ಫಲಗಳು ಭಕ್ತರನ್ನು ಸೇರುತ್ತವಂತೆ. ಅಂತಹ ಫಲಗಳಲ್ಲಿ ವಿಶೇಷವಾದಂತಹ ಫಲ ಈ ಪಂಚವರ್ಣದ ಮಣಿ. ಇದು ಬಹಳಷ್ಟು ವಿಶೇಷತೆಯನ್ನು ಹೊಂದಿದೆ. ಇದರಿಂದ ಹೊರಹೊಮ್ಮುವ ಬೆಳಕೆ ಕಲಿಗಾಲದ ಅಂತ್ಯಕ್ಕೆ ಆಧಾರವಂತೆ, ನವಯುಗದ ಆರಂಭಕ್ಕೆ ಸಾಕ್ಷಿಯಂತೆ. ಅಸಲಿಗೆ ಹೇಗೆ ಇದರಿಂದ ಬೆಳಕು ಬರುತ್ತೆ ಎಂಬ ನಮ್ಮ ಪ್ರಶ್ನೆಗಳಿಗೆ ಇಲ್ಲಿನವರಿಂದ ಬಂದಂತಹ ಉತ್ತರ, ಅಪ್ಪಾಜಿಯವರು ವಿಶೇಷವಾಗಿ ದರ್ಶನ ನೀಡಿ ಇಂತಹ ದಿನ ಇದರಿಂದ ಬೆಳಕು ಬರುತ್ತೆ ಅಂದರೆ ಅಂತಹ ದಿನ ಅವರು ಹೇಳಿದ ಸಮಯದಲ್ಲಿ ಬೆಳಕು ಬಂದೇ ಬರುತ್ತಂತೆ. ಇದರಿಂದ ಬರುವ ಬೆಳಕು ಬಹಳಷ್ಟು ಶಕ್ತಿಯುತವಾಗಿರುತ್ತಂತೆ. ಅದನ್ನು ನೋಡುವವರಿಗೆ ತೊಂದರೆ ಆಗಬಹುದೆಂದು ಅದರ ಮೇಲೆ ಬಟ್ಟೆಗಳನ್ನು ಮುಚ್ಚಲಾಗುತ್ತಂತೆ. ಇಲ್ಲಿನ ಧರ್ಮ ದೇವತೆ ಎಂದು ಪಟ್ಟವನ್ನು ಹೊತ್ತಿರೋ ಗಾಯತ್ರಿಯವರು ಇದನ್ನು ಹಿಡಿದು ಮಲಗುತ್ತಾರಂತೆ. ಹಾಗೆ ಮಲಗಿದಾಗ ವಿಶೇಷವಾದಂತಹ ಶಕ್ತಿ ಈಕೆಯ ಆತ್ಮದಲ್ಲಿ ಸಂಚರಿಸುತ್ತಂತೆ. ಆಗ ಈ ಮಣಿಯಿಂದ ವಿಶೇಷವಾದಂತಹ ಬೆಳಕು ಬರುತ್ತಂತೆ. ಒಂದು ಇದನ್ನ ಕಟ್ತಾರೆ. ಎಲ್ಲ ಭಕ್ತರು ಶೋಧನೆ ಮಾಡ್ಕೊಂಡೇ ಕಟ್ಟಂತದ್ದು. ಒಳಗಡೆ ಏನಾದ್ರು ಯಾಕೆ ಅನುಮಾನಗಳಿರಬಾರ್ದು. ಏನಾದ್ರು ಲೈಟ್ ಏನಾದ್ರು ಫಿಕ್ಸೆಡ್ ಮಾಡೋರ ಏನೋ ಮಾಡೋರ ಅನ್ನೋ ಅನುಮಾನಗಳು ಮನುಷ್ಯನಿಗೆ ಎಲ್ಲಿ ಬರ್ತದೋ ಅಂತ ಭಕ್ತರ ಮೂಲಕನೇ ಅದನ್ನೆಲ್ಲ ಶೋಧನೆ ಮಾಡಿಸಿ, ಭಕ್ತರ ಮೂಲಕನೇ ಅದಕ್ಕೆ ಬಟ್ಟೆ ಕಟ್ಸಿ, ಆ ಬಟ್ಟೆ ಮೇಲೆ ಆ ಆತ್ಮಕ ಮಣಿ ಸ್ಪರ್ಶ ಮಾಡಿ ಮೇಲ್ಗಡೆ, ಯಾಕಂದ್ರೆ ಎರಡು ಒಂದು ರಗ್ಗು ಒಂದೊಂದೊಂದು ಪಂಚ ಎಲ್ಲ ಹೋಗ್ತಾರೆ. ಯಾಕಂದ್ರೆ ಅವೆರಡು ಅಷ್ಟು ದಾಟಿ, ಯಾಕಂದ್ರೆ ಒಚ್ಚಿರೋದ್ರೆ ಇನ್ನೂ ಪವರ್ಫುಲ್ ಆಗಿ ಬಂದು ಏನಾದ್ರು ಎಫೆಕ್ಟ್ ಆಗ್ಬೋದು ಈ ಪಕ್ಕದಲ್ಲಿ ಇರೋರಿಗೆ, ಕಣ್ಣು ಅದು ಇದು ಏನಾದ್ರು, ಯಾಕಂದ್ರೆ ಅಷ್ಟು ಬೆಳಕು ಪ್ರಜ್ವಲ ಅದು. ಅದನ್ನು ಒಸಿ ಮರೆ ಮಾಡಿರ್ತಾರೆ. ಆ ಮರೆಯಿಂದ ಆ ಬೆಳಕು ಹೊರ ಹೋಗುತ್ತೆ. ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಬಳಸಿ ಇವರು ಇದರಿಂದ ಬೆಳಕನ್ನು ಹೊರಹೊಮ್ಮಿಸಬಹುದೆಂದು ಸಂದೇಹದೊಂದಿಗೆ ನಾವು ಎಲ್ಲಾ ರೀತಿಯ ಪರೀಕ್ಷೆಗಳನ್ನು ನಡೆಸಿದೆವು. ಇಲ್ಲಿ ಯಾವುದೇ ರೀತಿಯಾದಂತಹ ಎಲೆಕ್ಟ್ರಿಕಲ್ ವೈರ್ಸ್ ಇಲ್ಲ, ಎಲೆಕ್ಟ್ರಾನಿಕ್ ಚಿಪ್ಸ್ ಇಲ್ಲ, ಎಲೆಕ್ಟ್ರಾನಿಕ್ ಡಿವೈಸಸ್ ಇಲ್ಲ. ನೋಡೋಣ ಹೇಗೆ ಬರುತ್ತೆ ಲೈಟ್ ಅಂತ. ಹೀಗೆ ಮಲಗಿದ ಧರ್ಮ ದೇವತೆಗೆ ದೂರದಲ್ಲಿ ಕುಳಿತಂತಹ ಅಪ್ಪಾಜಿಯವರು ಆಶೀರ್ವಾದ ಮಾಡಿದರು. ಬೆಳಕು ಬರುತ್ತೆ ಅಂತ ಹೇಳಿದರಷ್ಟೇ ನಾವು ನಮ್ಮ ಲೈಟ್ಗಳನ್ನು ಆಫ್ ಮಾಡಿದೆವು. ವಿಶೇಷವಾದಂತಹ ಬೆಳಕು. ಈ ಬೆಳಕೆ ದೇವರು ಭೂಮಿಯ ಮೇಲೆ ಮತ್ತೆ ಹುಟ್ಟುವುದಕ್ಕೆ ಸಾಕ್ಷಿಯಂತೆ, ಆಧಾರವಂತೆ, ಹೊಸ ಯುಗದ ಆರಂಭಕ್ಕೆ ನಾಂದಿಯಂತೆ, ದೇವರಂತೆ. ಅದಕ್ಕಾಗಿ ಅಪ್ಪಾಜಿಯವರು
ಈ ವಿಶೇಷವಾದಂತಹ ಸ್ಥಳವನ್ನು ಆರಿಸಿಕೊಂಡು ಇಲ್ಲಿ ಒಣ ಕಟ್ಟಿಗೆಯನ್ನು ಸ್ಥಾಪಿಸಿದ್ದಾರಂತೆ. ಇದಕ್ಕೆ ಅಗ್ರಶೂಲ ಎಂದು ಹೆಸರಿಡಲಾಗಿದೆ. ಈ ಒಣ ಕಟ್ಟಿಗೆಯನ್ನು ಯಾರು ಚಿಗುರಿಸುತ್ತಾರೋ ಅವರೇ ದೇವರಂತೆ. ಇದು ಚಿಗುರೊಡೆದ ದಿನವೇ ಕಲಿಗಾಲದ ಅಂತ್ಯ ಆರಂಭವಂತೆ. ಇದರ ಜೊತೆಗೆ ಎಣ್ಣೆ ಇಲ್ಲದೆ, ಬತ್ತಿ ಇಲ್ಲದೆ ಈ ಸ್ತಂಭದಲ್ಲಿ ಜ್ಯೋತಿಯನ್ನು ಅವರು ಬೆಳಗಿಸುತ್ತಾರಂತೆ. ಒಣಗಿದ ಬೆತ್ತದ ಕಟ್ಟಿಗೆ ಜೀವ ಯಾರು ಕೊಡ್ತಾರೆ? ಅವರು ನಮ್ಮ ದೇವರು. ಒಂದನೇ. ಎರಡನೇದು ಎಣ್ಣೆ ಬತ್ತಿ, ಅದು ಇದು ಎಲ್ಲ ಹೇಳ್ತಾರೆ ನಾನ್ ದೇವರು ಆ ಪಾಪನ ಮಾಡಬಾರ್ದು. ಒಣಗಿದ ಒಂದು ಹುಲ್ಕಟ್ಟಿಗೂ ಕೂಡ ಜೀವ ಕೊಡುವಂಥವ್ರು ಮಾತ್ರ ದೇವರು. ಅವ್ರಿಗೆ ಜೀವ ಕೊಟ್ಟು ತೋರ್ಬೇಕು. ಅದೇ ರೀತಿಯಲ್ಲಿ ನಮ್ಮ ಕಲಿ ಸೃಷ್ಟಿಗೆ ಅಂತ್ಯ ಯಾವುದು ಅಂದ್ರೆ, ನಾವು ಯುದ್ಧ ಮಾಡಿ ಅವ್ರನ್ನ ಅಂತ್ಯ ಮಾಡುವಂಥದ್ದಲ್ಲ, ಅಥವಾ ದೈವ ನೇರವಾಗಿ ಬಂದು ಅವ್ರನ್ನ ನಾಶ ಮಾಡುವಂಥದ್ದಲ್ಲ. ಈ ಕಲಿ ಸೃಷ್ಟಿಗೆ ಅಂತ್ಯ ಇರೋದು ಒಂದು ಒಣಗಿದ ಬೆತ್ತದ ಕಡ್ಡಿಯಿಂದ. ಈ ಕಲಿ ಸೃಷ್ಟಿಗೆ ಒಂದು ಒಣಗಿದ ಬೆತ್ತದ ಕಡ್ಡಿಯಿಂದ ಮುಟ್ಟಿರುವಂಥದ್ದು ಈ ಬ್ರಹ್ಮ ಸೃಷ್ಟಿ ನಾಶ. ಎಂದು ಒಣಗಿದ ಬೆತ್ತದ ಕಡ್ಡಿಗೆ ಜೀವ ಬರ್ತದೆ ಅಂತೂ ಈ ಸೃಷ್ಟಿ ನಾಶ. ಎಣ್ಣೆ ಬತ್ತಿರದ ಪುಣ್ಯ ಜ್ಯೋತಿ ಪ್ರತ್ಯಕ್ಷವಾಗಿ ಉಳಿತದೆ ಅಂದು ಈ ಬ್ರಹ್ಮಾಂಡ ನಾಶ. ಇದೇ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳುವುದಕ್ಕೆ, ಈ ಸ್ಥಳಕ್ಕೆ ದೇವರು ಎಂದು ನಾಮಕರಣ ಮಾಡುವುದಕ್ಕೆ ಕಾರಣವಾದರೂ ಏನು ಎಂಬ ಪ್ರಶ್ನೆಗೆ ಉತ್ತರ, ಈಗ ಬ್ರಹ್ಮಾಂಡ ಅಂತ್ಯ ಆಗುವಂತ ಸಮಯದಲ್ಲಿ ಈ ತಲೆ, ಈ ಬ್ರಹ್ಮಾಂಡ ಯಾವುದು ಉಳಿಯೋದಿಲ್ಲ. ಈ ತಲೆ ಎಲ್ಲಿ ಹೋಗಿ ನಿಲ್ತದೆ ಅಲ್ಲಿ ದೇವರು ಹುಡ್ತಾರೆ. ದೇವರು ಹುಟ್ಟಿದಾಗ ಅದು ಅಂತ ರಿಕ್ಷದಲ್ಲಿ ದೇವರ ಗಿರಿಯಾಗಿ ಸರ್ವ ದೇವರ ಮಕ್ಕಳನ್ನ ರಕ್ಷಣೆ ಮಾಡ್ತಾರೆ. ಆಗ ಈ ಬ್ರಹ್ಮಾಂಡವನ್ನು ನಾಶ ಮಾಡೋದಕ್ಕೆ ದಾರಿ ಆಗ್ತದೆ. ಆ ಪುಣ್ಯ ಫಲ ಬಿಲ್ವ ದೇವರಿಗಿದೆ. ಅದರಿಂದ ಅಲ್ಲಿ ದೇವರು ಜನಿತ ಅವತಾರ ಆಗ್ತಾರೆ ಅನ್ನುವಂಥದ್ದು ಸತ್ಯವಾದ ವಿಚಾರ. ದೇವನ ಸ್ಥಿರದ ಮೇಲಿರೋದೇ ದೇವರು. ಭೂಮಿಯ ಮೇಲೆ ಈಗಾಗಲೇ ಹುಟ್ಟಿರುವ ದೇವರು ಇದನ್ನು ಚಿಗುರಿಸಿಯೇ ತೀರುತ್ತಾರೆ.